ನಮಸ್ಕಾರ ವೀಕ್ಷಕರೇ, ಬನ್ನಿ ಇವತ್ತಿನ ದಿನ ನಾವು ಒಂದು ಇನ್ನೊಂದು ಸೊಪ್ಪಿನ ಸಸ್ಯವನ್ನ ನೋಡ್ತಾ ಹೋಗೋಣ. ಅದು ಯಾವ್ದಪ್ಪ ಅಂತಂದ್ರೆ, ನಮ್ಮ ಭಾಗದಲ್ಲಿ ಅದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಬಳವಡಕದ ಸೊಪ್ಪು ಅಂತೇಳಿ ಕರಿತೀವಿ. ಬಳವಡಕ ಅಂತ ಕರೀತಾರೆ. ಸೊ ಇದನ್ನ ಬೇರೆ ಭಾಗದಲ್ಲಿ ಏನಂತಾರೆ ಅಂತಂದ್ರೆ ಬಿಳಿ ಕೊಮ್ಮೆ ಸೊಪ್ಪು ಅಂತ ಕರೀತಾರೆ, ಅಥವಾ ಮಸ್ಸೊಪ್ಪು, ಅಥವಾ ಮಸ್ಸಾರು ಮಾಡೋದಕ್ಕೋಸ್ಕರ ಬಳಸ್ತಕ್ಕಂಥ ಸೊಪ್ಪು ಅಂತಕ್ಕಂಥದ್ದು, ಅಥವಾ ಎಮ್ಮೆ ರೊಡ್ಡಿ ಸೊಪ್ಪು ಅಂತಾನು ಕರೀತಾರೆ ಇದನ್ನ. ಸೊ ಇದು ವೈಜ್ಞಾನಿಕವಾಗಿ ಏನಪ್ಪಾ ಅಂತಂದ್ರೆ ಟ್ರಯಾಂಥೀಮಾ ಪೋರ್ಚುಲೊಕ್ಯಾಸ್ಟ್ರಮ್ ಅಂತಕ್ಕಂಥದ್ದು ಇದರ ಒಂದು ವೈಜ್ಞಾನಿಕ ಹೆಸರು. ಸೊ ಇದನ್ನ ಏನಕ್ಕೋಸ್ಕರ ಬಳಸ್ತಾರೆ ಅಂತಂದ್ರೆ, ಸೊ ಈ ಒಂದು ಸಸ್ಯವನ್ನ, ಈ ಒಂದು ಸೊಪ್ಪನ್ನ ಒಂದು ಸಾಂಬಾರ್ ಮಾಡೋದಕ್ಕೋಸ್ಕರ ಇದನ್ನ ಬಳಸ್ತಾರೆ. ಸೊ ಅಂದ್ರೆ ಒಂದು ಆಹಾರದ ರೀತಿಯಾಗಿ ಈ ಸೊಪ್ಪನ್ನ ಬಳಕೆ ಮಾಡ್ತಕ್ಕಂಥ ಒಂದು ಪದ್ಧತಿ ನಮ್ಮ ಹಿಂದಿನ ಕಾಲದಲ್ಲಿ ಇತ್ತು. ಸೊ ಹಾಗಾಗಿ ಆ ಒಂದು ವಿಚಾರವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಆಮೇಲೆ ಸೊ ಇದರದ ಬೆನಿಫಿಟ್ಸ್, ದ ಯೂಸಸ್ ಆಫ್ ದಿಸ್ ಪ್ಲಾಂಟ್ ಅಂತ ಬಂದಾಗ, ಸೊ ಇದು ರೋಳೆ, ಇದ್ರ ಎಲೆನಲ್ಲಿ ಸ್ವಲ್ಪ ರೋಳೆ ಅಂಶ ಇರೋದ್ರಿಂದ ನಮಗೆ ಮಲಬದ್ಧತೆನಲ್ಲಿ ಸಂಪೂರ್ಣವಾಗಿ ಇದು ಏನ್ ಮಾಡುತ್ತೆ ಅಂತಂದ್ರೆ ಸಹಾಯವನ್ನ ಮಾಡುತ್ತೆ. ಈ ಸೊಪ್ಪನ್ನ ಸ್ವಲ್ಪ ಅಧಿಕವಾಗಿ ತಿಂದಾಗ ನಮ್ಗೆ ಸ್ಟೂಲ್ ಅಂತಕ್ಕಂಥದ್ದು, ಮಲ ಅಂತಕ್ಕಂಥದ್ದು ಏನಿದೆಯಲ್ಲ ಅದು ಮೆದುವಾಗುತ್ತೆ, ಅಂದ್ರೆ ಸಾಫ್ಟ್ನಿಂಗ್ ಆಗುತ್ತೆ. ಸಾಫ್ಟ್ನಿಂಗ್ ಆಗಿ ದೇಹದಿಂದ ಸಂಪೂರ್ಣ ಮಲ ದೇಹದಿಂದ ಆಚೆ ಬರೋದಕ್ಕೆ ಈ ಸಸ್ಯಗಳು ಏನ್ ಮಾಡುತ್ತೆ, ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಮಲಬದ್ಧತೆನಲ್ಲಿ ನಾವು ಯೂಸ್ ಮಾಡ್ತೀವಿ. ಆಮೇಲೆ ಸೊ ಈ ಪ್ಲಾಂಟು ನಮಗೆ ಏನು ಸಕ್ಕರೆ ಕಾಯಿಲೆಗೆ, ಮಧುಮೇಹ ರೋಗಕ್ಕೆ ಇದು ಸಹಾಯವನ್ನ ಮಾಡುತ್ತೆ, ಅಂದ್ರೆ ನಿವಾರಣೆ ಮಾಡ್ತಕ್ಕಂಥ ಒಂದು ಗುಣಲಕ್ಷಣ ಈ ಸಸ್ಯಕ್ಕಿದೆ. ಆಮೇಲೆ ಈ ತಲೆನೋವು ಬಂದಾಗ ಅಥವಾ ಇದರ ಕಷಾಯಗಳನ್ನ ಮಾಡಿ ಕುಡಿಯೋದ್ರಿಂದ ಇದರಲ್ಲಿ ಅತಿ ಹೆಚ್ಚು ಮಿನರಲ್ ನ್ಯೂಟ್ರಿಷನ್ಸ್ಗಳಿರೋದ್ರಿಂದ ಈ ಮಿನರಲ್ ನ್ಯೂಟ್ರಿಷನ್ಸ್ಗಳು ನಮ್ಮ ದೇಹಕ್ಕೆ ಸೇರಿ ನಮಗೆ ಉತ್ತಮ ಆರೋಗ್ಯ ಬರೋದಕ್ಕೆ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಈ ಥರದ ಸೊಪ್ಪುಗಳನ್ನ ಬಳಕೆ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸೋಣ ವೀಕ್ಷಕರೇ. ಧನ್ಯವಾದಗಳು.